ನಮಸ್ಕಾರ ವೀಕ್ಷಕರೇ, ಸ್ವರಾಜ್ ವಿಶ್ಲೇಷಣೆಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ 500 ವರ್ಷಗಳ ಸುದೀರ್ಘ ಹೋರಾಟದ ಪ್ರತಿಫಲವಾಗಿ ತಲೆ ಎತ್ತಿರುವ ಅಯೋಧ್ಯೆಯ ಭವ್ಯ ರಾಮ ಮಂದಿರವೀಗ ದೇಶದ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ. ಒಂದು ಕಡೆಯಲ್ಲೇ ಮಂದಿರದ ಕಾಣಿಕೆ ಪೆಟ್ಟಿಗೆಯ ಹಣದ ದುರುಪಯೋಗದ ಆರೋಪ ಹತ್ತಿಕ್ಕಲು ವಿರೋಧ ಪಕ್ಷಗಳು ಯತ್ನಿಸುತ್ತಿದ್ದರೆ, ಇತ್ತ ಯೋಗಿ ಸರ್ಕಾರ ತನಿಖೆಯನ್ನು ಚುರುಕುಗೊಳಿಸಿದೆ. ಬಿಜೆಪಿ ಮೇಲೆ ಹೊರಿಸಿರುವ ಆರೋಪಗಳಿಗೆ ಕರ್ನಾಟಕದ ಬಿಜೆಪಿ ನಾಯಕರು ತಿರುಗೇಟು ನೀಡುತ್ತಲೇ ಬಂದಿದ್ದಾರೆ. ಆದರೆ ಈ ಇಡೀ ವಿವಾದದಲ್ಲಿ ಕರ್ನಾಟಕದ ಸಂಘದ ನಿಷ್ಠಾವಂತ ಸ್ವಯಂ ಸೇವಕರೊಬ್ಬರ ಹೆಸರು ಕೇಳಿಬರುತ್ತಿದೆ. ಅವರೇ ರಾಮ ಮಂದಿರ ನಿರ್ಮಾಣದ ಹೊಣೆ ಹೊತ್ತಿದ್ದ ಗೋಪಾಲ್ ರಾವ್, ಕಾರ್ಯಕರ್ತರ ಪ್ರೀತಿಯ ಗೋಪಾಲ್ ಜಿ. ತನ್ನ ಜೀವಮಾನವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟ ದೇಶಭಕ್ತನ ಮೇಲೆ ರಾಜಕೀಯ ಕೆಸರೆರೆ ಚಾಟಗಳು ನಡೀತಾ ಇದೆಯಾ? ಏನಿದು ಇಡೀ ಪ್ರಕರಣ? ಇವತ್ತಿನ ನಮ್ಮ ಈ ಸ್ವರಾಜ್ ವಿಶ್ಲೇಷಣೆಯಲ್ಲೇ ಇದರ ಸಂಪೂರ್ಣ ಸತ್ಯಾಸತ್ಯತೆಯನ್ನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ಕೇವಲ ಮಂದಿರವಲ್ಲ, ಸನಾತನ ಧರ್ಮದ 500 ವರ್ಷಗಳ ರಕ್ತಸಿಕ್ತ ಹೋರಾಟಗಳ ಸಾಕ್ಷಿ. ಲಕ್ಷಾಂತರ ಕರಸೇವಕರ ಬಲಿದಾನ, ದಶಕಗಳ ಕಾನೂನು ಹೋರಾಟದ ನಂತರ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿತು. ಮಂದಿರದ ಉಸ್ತುವಾರಿಗಾಗಿ ಕೇಂದ್ರ ಸರ್ಕಾರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನು ರಚಿಸಿತು. ಇಡೀ ದೇಶವೇ ಭಕ್ತಿಯಿಂದ ಸಮರ್ಪಿಸಿದ ಕೋಟ್ಯಾಂತರ ರೂಪಾಯಿಗಳ ಕಾಣಿಕೆಯಿಂದ ಭವ್ಯ ಮಂದಿರದ ನಿರ್ಮಾಣವೂ ಆಯಿತು. ಆದರೆ ಇತ್ತೀಚೆಗೆ ಕಾಣಿಕೆ ಪೆಟ್ಟಿಗೆಯ ಹಣದ ಲೆಕ್ಕಾಚಾರದಲ್ಲಿ ವ್ಯತ್ಯಾಸವಾಗಿದೆ ಎಂಬ ಆರೋಪಗಳು ಕೇಳಿ ಬಂದ ತಕ್ಷಣವೇ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಈಗಾಗಲೇ ವಿಶೇಷ ತನಿಖಾ ತಂಡ ರಚನೆಯಾಗಿದ್ದು 8 ಜನರನ್ನು ಬಂಧಿಸಲಾಗಿದೆ. ತಪ್ಪಿತಸ್ಥರು ಯಾರೇ ಆಗಿದ್ದರೂ ಬಿಡುವುದಿಲ್ಲ ಎಂದು ಬಿಜೆಪಿ ಸರ್ಕಾರ ಸ್ಪಷ್ಟಪಡಿಸಿದೆ. ಆದರೆ ಇದೇ ವಿವಾದದ ನೆರಳಿನಲ್ಲಿ ಟ್ರಸ್ಟ್ನ ಆಡಳಿತಾತ್ಮಕ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಕರ್ನಾಟಕದ ಗೋಪಾಲ್ ಜಿ ಅವರ ಹೆಸರನ್ನು ಎಳೆದು ತರಲಾಗುತ್ತಿದೆ. ಇದು ಸಂಘಟನೆಯ ಒಳಗೆ ಮತ್ತು ಹೊರಗೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಯಾರು ಈ ಗೋಪಾಲ್ ಜಿ? ನಿಸ್ವಾರ್ಥ ದೇಶಭಕ್ತನ ಮೇಲೆ ರಾಜಕೀಯ ದಾಳಿ ನಡೆಯುತ್ತಿದೆಯೇ? ಇವರ ಪೂರ್ಣ ಹೆಸರು ಗೋಪಾಲ್ ನಾಗರಕಟ್ಟೆ. ಮೂಲತಃ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಾಗರಕಟ್ಟೆ ಗ್ರಾಮದ ಹವ್ಯಕ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಬಾಲ್ಯದಿಂದಲೇ ಸಂಘದ ಶಿಸ್ತು, ದೇಶಭಕ್ತಿಯ ಸಂಸ್ಕಾರ ಪಡೆದ ಗೋಪಾಲ್ ಜಿ ಶಿಕ್ಷಣ ಮುಗಿಸಿದ ನಂತರ ತಮಗಾಗಿ ಏನನ್ನೂ ಆಶಿಸಲಿಲ್ಲ. ಮದುವೆ, ಸಂಸಾರ, ಆಸ್ತಿ, ಅಂತಸ್ತು ಎಲ್ಲವನ್ನೂ ತ್ಯಜಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಪ್ರಚಾರಕರಾಗಿ ಹೊರಟರು. ಕರ್ನಾಟಕದ ಮಂಗಳೂರು, ಮೈಸೂರು ಭಾಗಗಳಲ್ಲಿ ಹಗಲಿರುಳು ಸೈಕಲ್ ತುಳಿದು ಸಂಘಟನೆಯನ್ನು ತಳಮಟ್ಟದಿಂದ ಕಟ್ಟಿದ ನಿಸ್ವಾರ್ಥ ಜೀವಿ ಇವರು. ತುರ್ತು ಪರಿಸ್ಥಿತಿಯ ಹೋರಾಟ, 90ರ ದಶಕದ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಇವರ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಿ ವಿಶ್ವ ಹಿಂದೂ ಪರಿಷತ್ ಇವರಿಗೆ ಅಯೋಧ್ಯೆಯ ಮಂದಿರ ನಿರ್ಮಾಣದ ಮಹತ್ವದ ಉಸ್ತುವಾರಿಯನ್ನು ನೀಡಿತ್ತು. ಇಂದು ರಾಮ ಮಂದಿರ ನಿರ್ಮಾಣವಾಗಿ ಅದರ ಕಾರ್ಯಗಳು ಪೂರ್ಣವಾಗಿವೆ. ರಾಮ ಮಂದಿರ ಹಗರಣಕ್ಕೆ ಸಂಬಂಧಪಟ್ಟಂತೆ ಗೋಪಾಲ್ ಜಿ ಅವರ ಹೆಸರು ಬಂದಿರುವುದು ಕಾರ್ಯಕರ್ತರನ್ನ ತಲ್ಲಣಗೊಳಿಸಿದೆ. ಇಡೀ ಜೀವನವನ್ನೇ ದೇಶಕ್ಕಾಗಿ ಅರ್ಪಿಸಿ ವೈಯಕ್ತಿಕ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಲ್ಲದ ಒಬ್ಬ ಸನ್ಯಾಸಿ ಪ್ರಚಾರಕ ಹಣದ ಆಸೆಗೆ ಬೀಳಲು ಸಾಧ್ಯವೇ? ಟ್ರಸ್ಟ್ನ ಕೆಲವು ಆಂತರಿಕ ಭಿನ್ನಾಭಿಪ್ರಾಯಗಳು ಹಾಗೂ ವಿರೋಧ ಪಕ್ಷಗಳ ರಾಜಕೀಯ ಷಡ್ಯಂತರಕ್ಕೆ ಗೋಪಾಲ್ ಜಿ ಅವರ ಹೆಸರನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ರಾಮ ಭಕ್ತರು ಪ್ರಶ್ನಿಸತೊಡಗಿದ್ದಾರೆ. ಇಂತಹ ನಿಸ್ವಾರ್ಥಿಗಳಿಗೆ ಹಣದ ಅಗತ್ಯವಾದರೂ ಏನಿದೆ? ಭಾರತೀಯ ದರ್ಶನಗಳಲ್ಲಿ ರಾಮ, ಕೃಷ್ಣ, ಸೀತೆಯ ಮೇಲೂ ಆರೋಪಗಳು ಬಂದಿವೆ. ಆರೋಪಗಳು ಬಂದ ಮಾತ್ರಕ್ಕೆ ಅಪರಾಧಿ ಎನ್ನಲು ಸಾಧ್ಯವಿಲ್ಲ ಎಂದು ಜನರು ಹೇಳುತ್ತಿದ್ದಾರೆ. ಅಷ್ಟಕ್ಕೂ ಈ ಆರೋಪಗಳನ್ನೆಲ್ಲ ಮಾಡುತ್ತಿರುವವರು ಯಾರು ಗೊತ್ತಾ? ಹೌದು,
ಅಂದು ರಾಮ ಮಂದಿರದ ನಿರ್ಮಾಣವನ್ನು ವಿರೋಧಿಸಿದವರು, ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದವರು ಇಂದು ಈ ಆರೋಪಗಳನ್ನು ಮಾಡುತ್ತಿದ್ದಾರೆ. ಸಮಾಜವಾದಿ ಪಕ್ಷದ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಅಂದು ಅಯೋಧ್ಯೆಯಲ್ಲೇ ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದ ನಿರಪರಾಧಿ ರಾಮ ಭಕ್ತರ ಮೇಲೆ, ಕರಸೇವಕರ ಮೇಲೆ ಕ್ರೂರವಾಗಿ ಗುಂಡು ಹಾರಿಸಲು ಆದೇಶ ನೀಡಿತ್ತು. ಅಂದು ಅಯೋಧ್ಯೆಯ ಸರಯೂ ನದಿ ರಾಮ ಭಕ್ತರ ರಕ್ತದಿಂದ ಕೆಂಪಾಗಿತ್ತು. ಇನ್ನು ಕಾಂಗ್ರೆಸ್ ಪಕ್ಷದ ಇತಿಹಾಸ ಇನ್ನೂ ಭೀಕರ. ಸುಪ್ರೀಂ ಕೋರ್ಟ್ನಲ್ಲಿ ಶ್ರೀರಾಮನೇ ಇರಲಿಲ್ಲ, ಅದೊಂದು ಕಾಲ್ಪನಿಕ ಪಾತ್ರ ಎಂದು ಅಫಿಡವಿಟ್ ಸಲ್ಲಿಸಿದ್ದು ಇದೇ ಕಾಂಗ್ರೆಸ್. ರಾಮ ಮಂದಿರದ ತೀರ್ಪು ಬರದಂತೆ ಸುಪ್ರೀಂ ಕೋರ್ಟ್ನಲ್ಲಿ ದಶಕಗಳ ಕಾಲ ತಡೆ ಒಡ್ಡಲು ಕಪಿಲ್ ಸಿಬಲ್ ಅವರಂತಹ ವಕೀಲರನ್ನು ನಿಲ್ಲಿಸಿದ್ದು ಇದೇ ಕಾಂಗ್ರೆಸ್ ನಾಯಕರು. ರಾಮ ಮಂದಿರ ನಿರ್ಮಾಣವಾದ ಮೇಲೆ ಪ್ರಾಣ ಪ್ರತಿಷ್ಠಾಪನೆಯ ಆಮಂತ್ರಣ ಪತ್ರವನ್ನು ತಿರಸ್ಕರಿಸಿತ್ತು ಕಾಂಗ್ರೆಸ್. ವಿಚಾರಗಳು ಏನೇ ಇರಲಿ, ರಾಮ ಮಂದಿರದಲ್ಲೇ ಹಗರಣ ನಡೆದಿದ್ದರೆ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಸಮಾಜವಾದಿ ಪಕ್ಷದ 7 ಕೋಟಿ ರೂಪಾಯಿಗಳ ಆರೋಪದಿಂದ ಶುರುವಾದ ರಾಜಕೀಯ ಇಂದು ರಾಮ ಮಂದಿರದಲ್ಲಿ 2,000 ಕೋಟಿ ಹಗರಣ ನಡೆದಿದೆ ಎಂದು ಆರೋಪಗಳನ್ನು ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರವಿದೆ. ಈಗಾಗಲೇ SIT ತನಿಖೆ ತೀವ್ರಗತಿಯಲ್ಲಿ ಸಾಗುತ್ತಿದ್ದು ತಪ್ಪಿತಸ್ಥರು ಜೈಲು ಸೇರುವುದು ಖಚಿತ ಎಂದಿದ್ದಾರೆ. ಆದರೆ ಅಂದು ಮಂದಿರವನ್ನೇ ನುಂಗಲು ನೋಡಿದವರು ಇಂದು ಮಂದಿರವನ್ನು ಉಳಿಸಲು ಹೋರಾಡಿದ ರಕ್ಷಕರ ಮೇಲೆ ಬೆರಳು ತೋರಿಸುತ್ತಿರುವುದು ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ ಎಂದು ರಾಮ ಭಕ್ತರು ಹೇಳುತ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ವಿಶ್ಲೇಷಣೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರಾಜ್ ಟಿವಿ. ನಾವು ಸತ್ಯದ ಪರ.